ಬಂಧುಗಳೇ, ಈ ಸಂಚಿಕೆಯ ಮುಂದುವರೆದ ಭಾಗದಲ್ಲಿ ಜೈನ ಯುವ ಗೆಳೆಯರ ಬಳಗ ಇವರ ವತಿಯಿಂದ ನಡೆದ ಕರ್ನಾಟಕ ಬ್ಯಾಡ್ಮಿಂಟನ್ ಟೂರ್ನಿಮೆಂಟ್ 2026 ಬೆಂಗಳೂರು ಇದರ ಸಂಕ್ಷಿಪ್ತ ದೃಶ್ಯಾವಳಿಗಳನ್ನು ನಿಮಗಾಗಿ ತಂದಿದ್ದೇವೆ. ನಾನು ರಾಜಕೀರ್ತಿ ಗೆಳೆಯ ಬಳಗದ ಕಾರ್ಯದರ್ಶಿ. 1990ರಲ್ಲಿ ಗೆಳೆಯರ ಬಳಗ ಸ್ಥಾಪನೆ ಮಾಡಿದೆ. ನಂತರ 2000 ವರ್ಷದಲ್ಲಿ ಯುವ ಗೆಳೆಯರ ಬಳಗ ಅಂತ ಮಾಡ್ಕೊಂಡು ಯುವ ಬಳಗ ಅಂದರೆ ಅವರ ಫ್ಯಾಮಿಲಿ ಮಕ್ಕಳು ಮಾಡಿ ಅವರು ಬೇರೆ ಆ್ಯಕ್ಟಿವಿಟೀಸ್ ಒಳಗೆ ತೊಡಗೋದು, ಸಾಮಾಜಿಕವಾಗಿ ಕೆಲಸ ಮಾಡುವುದು ಮತ್ತು ಇದು ಸ್ಪೋರ್ಟ್ಸ್ ಒಳಗಿರ್ಬೋದು, ಧಾರ್ಮಿಕವಾಗಿರ್ಬೋದು ಅಂತ 8 ಜನ ಸೇರಿ ಅದಕ್ಕೆ ಒಂದು ಕಮಿಟಿ ಮಾಡಿ ಇದು 3ನೇ ವರ್ಷ ಈ ಸ್ಪೋರ್ಟ್ಸಿನ ಆರ್ಗನೈಸ್ ಮಾಡಿದ್ದಾರೆ ಯುವ ಗೆಳೆಯರ ಬಳಗ. ಇದಲ್ಲದೆ ಮಹಾವೀರ ಜಯಂತಿ ಸಮಯದಲ್ಲಿ ಬ್ಲಡ್ ಕ್ಯಾಂಪು, ಮೆಡಿಕಲ್ ಚೆಕಪ್ ಕಾರ್ಯಕ್ರಮವೂ ಇವರು ಹಮ್ಮಿಕೊಂತಾರೆ. ಈ ಕಾಲಕ್ಕೆ ಇಂಥ ಯುವಕರು ಕೆಲಸ ಮಾಡ್ತಾ ಇರೋದು ನಮಗೆ ಭಾಳ ಹೆಮ್ಮೆ ಅನ್ನಿಸ್ತೈತೆ. ಇದರಿಂದ ಇವರಿಗೆ ನಾವು ಬಹಳ ಸಹಕಾರ ನೀಡ್ತಾ ಇದೆ. ಭಾಳ ಒಳ್ಳೆ ಕೆಲಸ ನಡೀತಾ ಇದೆ ಅಂತ ಹೇಳೋಕ್ಕೆ ಶ್ಲಾಘನೆ ಆಗ್ತೈತೆ. ಪ್ರತಿ ವರ್ಷ ಬರ್ತಾ ಇವರ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಜಾಸ್ತಿ ಹಾಗೂ ಲಾಸ್ಟ್ ಮಹಾವೀರ ಜಯಂತಿ ಒಳಗೆ ಮೆಡಿಕಲ್ ಕ್ಯಾಂಪು ಮತ್ತು ರಕ್ತ ಸಿಂಪಡಣೆಯೊಳಗೆ ಒಳ್ಳೆಯ ಕಾರ್ಯ ಮಾಡಿದ್ದಾರೆ. ಇದಲ್ಲದೆ ಇತರ ಕಾರ್ಯಕ್ರಮ ತಗೊಳ್ಳಿ ಅಂತ ನನ್ನ ಒಂದು ಅಭಿಲಾಷೆ ಅಷ್ಟೆ.
ನಮಸ್ತೆ, ನನ್ನ ಹೆಸರು ಮನೋಜ್. ನನ್ನ ಹೆಸರು ಶ್ರುತಿ. ಜೈನ ಯುವ ಗೆಳೆಯರ ಬಳಗ ಈ ತಂಡ 2010ರಲ್ಲಿ ಶುರುವಾಗಿದೆ. ಸತತವಾಗಿ 3 ವರ್ಷದಿಂದ ಬ್ಯಾಡ್ಮಿಂಟನ್ ನಡೆಸ್ಕೊಂಡು ಬರ್ತಿದ್ದಾರೆ. ಫಸ್ಟ್ ಇಯರ್ ನಾನು ಮಿಸ್ ಮಾಡಿದೆ. ನಂಗೆ ತುಂಬ ಗಿಲ್ಟ್ ಫೀಲ್ ಆಯಿತು. ನಮ್ಮ ಜೈನರು ನಡೆಸ್ತಾ ಇದ್ದಾರೆ, ನಾನೊಬ್ಬ ಜೈನಾಗಿ ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂದರೆ ಹೇಗಿದು. ಅವ್ರು ಅಷ್ಟೊಂದು ಕಷ್ಟಪಟ್ಟು ನಮಗೋಸ್ಕರ ಮಾಡ್ತಾ ಇದ್ದಾರೆ, ಇದಕ್ಕೆ ನಾನೇ ಆಡಲಿಲ್ಲ ಅಂದರೆ ಹೆಂಗಿರುತ್ತೆ ಅಂತ ಸೆಕೆಂಡ್ ಇಯರಿಂದ ನಾನು ಆಡ್ಕೊಂಡು ಬರ್ತಾಯಿದ್ದೀನಿ. ಅತಿ ಅದ್ಭುತವಾದ ಕೋರ್ಡಿನೇಷನ್ ಇದೆ ಅವ್ರ ಟೀಮಲ್ಲಿ. ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾರೆ, ಎಲ್ಲೂ ಯಾವ ಲೋಪ ದೋಷಗಳು ಇಲ್ಲ. ಕ್ಲೀನ್ ಪಿಕ್ಚರಲ್ಲಿ ನಡೆಸ್ಕೊಡ್ತಾ ಇದ್ದಾರೆ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ದಿಸ್. ಥ್ಯಾಂಕ್ ಯು ಸೋ ಮಚ್ ಜೈನ ಯುವ ಗೆಳೆಯರ ಬಳಗಗೆ. ಇದೇ ಥರ ಇನ್ನೂ ಹೆಚ್ಚು ಸ್ಪೋರ್ಟ್ಸ್ಗಳು ಬರಲಿ ಅಂತ ನಾನು ಕೇಳ್ಕೊತಿದ್ದೀನಿ. ಇದು ಜೈನ ಯುವ ಬಳಗ ಸೀಸನ್ 3 ಬ್ಯಾಡ್ಮಿಂಟನ್. ಈ ಸ್ಪೋರ್ಟ್ಸ್ ಕಾರ್ಯಕ್ರಮ ನಡೆಸ್ತಾ ಇರೋದಿದು 3 ವರ್ಷ ಆಗಿದೆ. ಇದೇ ರೀತಿ ಇನ್ನೂ ಪ್ರತಿ ವರ್ಷವೂ ಇನ್ನೂ ಜಾಸ್ತಿ ಜನ ಭಾಗವಹಿಸಿ ಜೈನರು ಯುವಕರು ಇದರಲ್ಲಿ ಇನ್ನೂ ಭಾಗವಹಿಸಿದ್ರೆ ಎಲ್ಲ ಥರದಲ್ಲೂ ನಮಗೆ ಒಂದು ಪ್ರೋತ್ಸಾಹ ಕೊಟ್ಟರೆ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಜೈನ ಯುವ ಗೆಳೆಯರ ಬಳಗದಿಂದ ಈ ಕಾರ್ಯಕ್ರಮ ಪ್ಲ್ಯಾನ್ ಮಾಡಿದಾಗ 3 ವರ್ಷದ ಕೆಳಗಡೆ ಒಂದು ಶಟಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು ಅಥವಾ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಬೆಂಗಳೂರು ಮ್ಯಾಕ್ಸಿಮಮ್ ಬೆಂಗಳೂರು ಸೌತ್ ಜನ ಬರ್ಬೋದು, ಇಲ್ಲ ಬ್ಯಾಂಗ್ಳೂರಿನ ಟೀಮ್ಸ್ ಬರ್ಬೋದು ಅಂತ ಅಷ್ಟೇ. ಆದರೆ ನಮಗೆ ರೆಸ್ಪಾನ್ಸ್ ನೋಡಿ ನಮ್ಗೆ ಎಷ್ಟು ಸರ್ಪ್ರೈಸ್ ಆಗೋಯ್ತು ಅಂದರೆ, ನಮಗೆ ಹಾಸನದಿಂದ, ಬಜಗೋಳಿಯಿಂದ, ಮಂಗಳೂರಿಂದ ಎಂಟ್ರೀಸ್ ಬಂದವು, ತುಮಕೂರಿಂದ ಎಂಟ್ರೀಸ್ ಬಂದವು, ಮೈಸೂರಿಂದ ಬಂದಿದ್ದು. ಅದ್ರ ಮೇಲೆ ಅಷ್ಟಲ್ಲದೆ ನಾವು ಕ್ಲೋಸ್ ಮಾಡಿದರೂ ಕೂಡ ಅವರು ಇನ್ನೂ ನಮಗೊಂದು ಚಾನ್ಸ್ ಕೊಡಿ ಸರ್, ನಮ್ಗೆ ವಿಷಯ ಗೊತ್ತಾಗಿದ್ದು ಲೇಟ್ ಆಯಿತು, ನಮಗೊಂದು ಚಾನ್ಸ್ ಕೊಡಿ, ನಮ್ಮದೊಂದು ಟೀಮ್ ಬರ್ತೀವಿ ಹಂಗೆ ಅಂತೆಲ್ಲ ಹೇಳಿ ಆವಾಗಲೇ ತುಂಬ ಎನ್ಕರೇಜಿಂಗ್ ಆಗಿ ಕಾಲ್ಸ್ ಮಾಡ್ತಾನೇ ಇದ್ರು. ನಾವು ಹೇಗೆ ನಡಿಬೋದು, ಇದು ಫಸ್ಟ್ ಟೈಮ್ ನಾವು ಆರ್ಗನೈಸ್ ಮಾಡ್ತಿರೋದ್ರಿಂದ ಸೊ ಹೆಂಗಾಗ್ಬೋದು ಅನ್ನೋದು ನಮಗೂ ಒಂದು ಅಳಕಿತ್ತು. ಬಟ್ ಚೆನ್ನಾಗಾಯಿತು. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಒಂದೆರಡು ಸಣ್ಣ ಪುಟ್ಟ ತೊಂದರೆಗಳಾಗಿದ್ದು ಬಿಟ್ಟರೆ ಫಸ್ಟ್ ಕ್ಲಾಸಾಗಾಯಿತು. ಈ ಸಲ ಅದರಿಂದ ನಾವು ಒಂದು ಹೊಸ ಕ್ಯಾಟಗರಿ ಇಂಟ್ರೊಡ್ಯೂಸ್ ಮಾಡಿದ್ವಿ, ಮಿಕ್ಸೆಡ್ ಡಬಲ್ಸ್ ಕ್ಯಾಟಗರಿ. ಆದ್ದರಿಂದ ಅದು ತುಂಬ ಜನರಿಂದ ಪ್ರತಿ ವರ್ಷ ಕೇಳ್ತಿದ್ರು ನಮಗೆ, ನಾವು ಕಪಲ್ಸ್ ಆಡ್ತೀವಿ ಇಲ್ಲ ಬ್ರದರ್ ಸಿಸ್ಟರ್ ಥರ ಆಡ್ತೀವಿ, ಒಂದು ಮಿಕ್ಸೆಡ್ ಡಬಲ್ಸ್ ಟೀಮ್ ಬೇಕು ಅಂತ ಈ ಸಲ ಆಡಿದ್ವಿ. ಅದರಲ್ಲೂ ಮ್ಯಾಕ್ಸಿಮಮ್ ಎಂಟ್ರೀಸ್ ಬಂದಿದೆ. ಈ ಸಲ 25 ಟೀಮ್ಸ್ ಹ್ಯಾವ್ ಪ್ಲೇಡ್ ಮಿಕ್ಸೆಡ್ ಡಬಲ್ಸ್. ಸೊ ಈ ಥರ ನಮಗೆ ಈ ಸಲನೂ ನಮಗೆ ಹಾಸನದಿಂದ ಬಂದಿದ್ದಾರೆ, ಬಜಗೋಳಿಯಿಂದ ಬಂದಿದ್ದಾರೆ, ಕಾರ್ಕಳದಿಂದ ಬಂದಿದ್ದಾರೆ. ಈ ಥರ ಟೂರ್ನಮೆಂಟ್ಗಳು ಸುಮಾರು ನಡೀತವೆ. ದಿಗಂಬರ್ ಜೈನ್ಗೆ ಅಂತ ಫೋಕಸ್ಡ್ ಆಗಿ ಟೂರ್ನಿಗಳು ತುಂಬ ನಡೀತವೆ. ಆದರೂ ನಮ್ಮ ಈ ಟೂರ್ನಿಗೆ ಇವರು ಇಷ್ಟು ಸಪೋರ್ಟ್ ಮಾಡಿದ್ದು ನಮಗೆ ತುಂಬ ಪ್ರೋತ್ಸಾಹ ನೀಡ್ತಾ ಇದೆ. ಅದಲ್ಲದೆ ಇದು ನಾವು ಇನ್ನೂ ಈ ಥರದ ಹೆಚ್ಚಿನ ಕಾರ್ಯಕ್ರಮಗಳು ಆರ್ಗನೈಸ್ ಮಾಡೋದಕ್ಕೆ ನಮಗೊಂದು ಪ್ರೇರಣೆ ಕೊಡುತ್ತೆ. ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ ನಮ್ಮ ಯುವ ಗೆಳೆಯರ ಬಳಗದಿಂದ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಹಾವೀರ್ ಜಯಂತಿಲಿ ನಾವು
ಕರ್ನಾಟಕ ಜೈನ್ ಅಸೋಸಿಯೇಷನಲ್ಲಿ ಮಹಾವೀರ ಜಯಂತಿ ದಿವಸ ಬ್ಲಡ್ ಕ್ಯಾಂಪ್ ಮಾಡ್ತಾಯಿದ್ದೀವಿ. ಒಂದು 15-20 ವರ್ಷದಿಂದ ಆಲ್ಮೋಸ್ಟ್ ಮಾಡ್ತಾಯಿದ್ದೀವಿ. ಈಗ ಅದಾದರೆ ನಮ್ಮ ಸೆಕೆಂಡ್ ಕಾರ್ಯಕ್ರಮ ಆಗಿ ಇದು ಬ್ಯಾಡ್ಮಿಂಟನ್ ಟೂರ್ನಿ ಮಾಡಿದ್ದು 3ನೇ ವರ್ಷದಿದೆ. ಹೀಗೆ ಮುಂದಿನ ದಿನಗಳಲ್ಲಿ ನಾವು ಈ ಥರ ಕಾರ್ಯಕ್ರಮಗಳನ್ನ ಇನ್ನೂ ಆದಷ್ಟು ಮಾಡ್ತೀವಿ. ಇಲ್ಲಿ ನಮ್ದು ಏನು ಮೇಯ್ನ್ ಉದ್ದೇಶ ಅಂದರೆ ಈಗೇನಾಗ್ತಿದೆ ಅಂದರೆ ದೇವಸ್ಥಾನಗಳಿಗೆ ಪೂಜೆ ಪುನಸ್ಕಾರಗಳಿಗೆ ಯುವ ಜನಾಂಗ ಜಾಸ್ತಿ ಬರ್ತಾ ಇಲ್ಲ. ಸೊ ಈ ಥರ ಒಂದೇನಾದ್ರು ಅವ್ರಿಗೆ ಇಂಟ್ರೆಸ್ಟ್ ಇರೋವಂಥ ಆ್ಯಕ್ಟಿವಿಟೀಸ್ ಮಾಡಿದಾಗ ಯುವಕ ಯುವತಿಯರು ಅಥವಾ ಯುವ ಜನಾಂಗ ಧರ್ಮದವರು ನಮ್ಮ ಧರ್ಮದ್ದು ಅಂತ ಪಾರ್ಟಿಸಿಪೇಟ್ ಮಾಡಿದಾಗ ಒಂದು ಬಾಂಡಿಂಗ್ ಆಗುತ್ತೆ. ನಮ್ಮ ಸಮಾಜ ನಾವು ಅರ್ಥಕೊಳ್ತೀವಿ, ಯಾರ್ಯಾರಿದ್ದಾರೆ ಗೊತ್ತಾಗುತ್ತೆ. ಹಾಗಾಗಿ ಆ ಉದ್ದೇಶದಿಂದ ಇದು ನಾವು ಮಾಡ್ತಾ ಇರೋದು. ಇದು ವಿನ್ನರು ಗೆದ್ದರು, ಒಳ್ಳೆ ಪ್ಲೇಯರು, ಅದಕ್ಕೆಲ್ಲದಕ್ಕಿಂತ ಹೆಚ್ಚಿಗೆ ನಾವು ಇಡೀ ದಿನ ಬೆಳಗ್ಗೆಯಿಂದ ಇಲ್ಲಿಷ್ಟು ಜನ ಸೇರಿದ್ದೀವಿ. ಬೇರೆ ಬೇರೆ ಊರಿಂದ ಬಂದು ಸೇರಿದ್ದಾರೆ. ಎಷ್ಟೋ ಜನ ಪರಿಚಯ ಆಗ್ತಾರೆ, ಫ್ರೆಂಡ್ಸ್ ಆಗ್ತಾರೆ, ಹಾಗೆ ಕಂಟಿನ್ಯೂ ಆಗ್ತದೆ. ಅದು ನಮ್ಮ ಮೂಲ ಉದ್ದೇಶ. ನಮ್ಮ ಜನಾಂಗದ ಯುವ ಪೀಳಿಗೆ ಬರಬೇಕು, ಧರ್ಮದ ಹೆಸರಲ್ಲಿ ಒಗ್ಗೂಡಬೇಕು, ಹೀಗೆ ಆ್ಯಕ್ಟಿವಿಟೀಸ್ ಮಾಡ್ತಾ ಹೋಗಬೇಕು ಅಂತ. ಸೊ ಮುಂದೆನೂ ಈ ಥರ ಹಲವಾರು ಪ್ಲ್ಯಾನ್ಗಳಿವೆ ಪೈಪ್ಲೈನಲ್ಲಿ. ನೋಡೋಣ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಮಾಡ್ತೇವೆ.